ಊರಲ್ಲಿ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಎಫ್ಐಆರ್ ಹಾಕಿದ್ದಾರೆ. ಒಬ್ಬ ಮಹಿಳಾ ಅಧಿಕಾರಿಗಳನ್ನು ಬಳಸ್ಕೊಂಡು ಸುಳ್ಳು ಎಫ್ಐಆರ್ನ ದಾಖಲಿಸಿರುವಂಥದ್ದು ವಿಡಿಯೋಗಳಲ್ಲಿ ದಾಖಲಾಗಿದೆ. ಇದು ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಆಕ್ಟಲ್ಲಿ ನ್ಯಾಯಾಲಯದ ಮುಂದೆ ನಾವು ತಂದಿದ್ದೀವಿ. ಈಗ ಆಲ್ರೆಡಿ ನಾವು DIGಗೆ, ಮುಖ್ಯ ಕಾರ್ಯದರ್ಶಿಗೆ ಮತ್ತು SP ಕೂಡ ಆ ಪ್ರೊಸೀಜರಲ್ಲಿ ಹೋಗಲಿ ಅಂತೇಳಿ FIR ದಾಖಲಿಸಬೇಕು ಅಂತ ಕೊಟ್ಟಿದ್ದೀವಿ. ಇದರಲ್ಲಿ ನಾವು G. ಪರಮೇಶ್ವರ್ ಅವ್ರ ಹೆಸರನ್ನ ಹೇಳಿದ್ದೀವಿ. G. ಪರಮೇಶ್ವರ್ ಅವ್ರ ಮೇಲೆ FIR ದಾಖಲಿಸಬೇಕಾದ್ರೆ ಶಾಂಕ್ಷನ್ ರಿಕ್ವೈರ್ಡ್ ಅಂತ ಕೆಲವೊಬ್ಬರು ಹೇಳಿರೋದ್ರಿಂದ ನಮ್ಮ ರಾಜ್ಯ ಉಪಾಧ್ಯಕ್ಷರು ಕೂಡ ಏನು ರಾಜ್ಯಪಾಲರ ಅಂಡರಲ್ಲಿ ರಾಜ್ಯಪಾಲರಿಗೆ ಪ್ರಿವೆನ್ಷನಲ್ ಏನು ಅವ್ರಿಗೆ ಪೂರ್ವಾನುಮತಿಯನ್ನು ಕೊಡಬೇಕು ಅಂತೇಳಿ ಅವ್ರ ಮೇಲೆ FIR ದಾಖಲಿಸೋದಕ್ಕೆ ಅಂತೇಳಿ ಒಂದು ಪತ್ರವನ್ನು ಕೂಡ ಅವರು ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ಕೆಲವೊಂದು ಪ್ರಕರಣದಲ್ಲಿ ಒಬ್ಬ ಜನಪ್ರತಿನಿಧಿ ಆಗ್ಬಿಡಿ, ಒಬ್ಬ ಸರ್ಕಾರಿ ಅಧಿಕಾರಿ ಆಗಿರಲಿ, ತನ್ನ ಡಿಸ್ಚಾರ್ಜ್ ಅಫಿಷಿಯಲ್ ಡ್ಯೂಟಿಯಲ್ಲಿ ಇಲ್ಲದಂಥ ಸಂದರ್ಭದಲ್ಲಿ ಯಾವುದೇ ಕೃತ್ಯಗಳನ್ನು ಎಸಗಿದಾಗ ಅದಕ್ಕೆ ಪ್ರವೋಕ್ ಮಾಡಿದಾಗ ಸಾಂಕ್ಷನ್ ನಾಟ್ ರಿಕ್ವೈರ್ಡ್ ಅಂತ ಹಲವು ಜಡ್ಜ್ಮೆಂಟ್ಗಳಿದೆ. ಆ ಜಡ್ಜ್ಮೆಂಟ್ ಪ್ರಕಾರ ನಾವು ಅವ್ರ ಮೇಲೆ ಒಂದು ಖಾಸಗಿ ದೂರನ್ನು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಪರಮೇಶ್ವರ್ ಅವ್ರ ಮೇಲೆ ಮತ್ತು ಈ ಪೊಲೀಸ್ ಅಧಿಕಾರಿಗಳು ಏನು DYSP, SP ಮತ್ತು ನವೀನ್ ಕುಮಾರ್ ಅನ್ನೋರು ಇತರರು ಏನು ನಮ್ಮ ರಾಜ್ಯ ಉಪಾಧ್ಯಕ್ಷರ ಮೇಲೆ ಹಲ್ಲೆ ಮಾಡಿದ್ರು, ಅವ್ರ ಮೇಲೆ ನಾವು ಪೊಲೀಸ್ ದೂರು ಪ್ರಾಧಿಕಾರ ಮತ್ತು SP ಮತ್ತು DYSPಗೆ ಕೊಟ್ಟು ಅಲ್ಲಿ ನಾವು FIR ದಾಖಲಿಸಬೇಕು ಅಂತ ಹೇಳಿದ್ವಿ. ಒಂದು ವೇಳೆ ಅದು ದಾಖಲಿಸಲಿಲ್ಲ ಅಂದರೆ ಒಂದು ಖಾಸಗಿ ದೂರನ್ನು ನ್ಯಾಯಾಲಯದಲ್ಲಿ ಸಲ್ಲಿಸಿ ಅಲ್ಲಿಂದ ಅವ್ರ ಮೇಲೆ FIRನ ಮಾಡಿಸ್ತೀವಿ. ಈಗ ಸ್ಥಳೀಯ ನ್ಯಾಯಾಲಯದಲ್ಲಿ ಅಲ್ಲದೆ ಹೋದ್ರೂ ಕೂಡ ಹೈಕೋರ್ಟಲ್ಲಿ ಡೈರೆಕ್ಟಾಗಿ ಹೋಗಿ FIR ಹಾಕ್ಸೋದಕ್ಕೆ ಅವಕಾಶ ಇದೆ. ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಒಂದು ಈ ಕಡೆ ಅಂದರೆ ಈ FIR ದಾಖಲಿಸೋ ನಿಟ್ಟಲ್ಲಿ ನಾವು ಮಾಡ್ತಾ ಇರೋವಂಥದ್ದು. ಮತ್ತೊಂದು, ಇವರು 7 ವರ್ಷದ ಕೆಳಪಟ್ಟು ಪನಿಷ್ಮೆಂಟ್ ಇರೋ ಪ್ರಕರಣದಲ್ಲಿ ನೇರವಾಗಿ ಬಂಧಿಸೋದಕ್ಕೆ ಅವಕಾಶ ಇಲ್ಲ. ಇದು ನಾನು ಹೇಳ್ತಾ ಇರೋದಲ್ಲ, ಸುಪ್ರೀಂ ಕೋರ್ಟ್ ಹೇಳಿರೋವಂಥದ್ದು. ಇದನ್ನ ಒಂದು ಸರ್ಕ್ಯುಲರ್ನೇ DIG ಮಾಡಿದ್ದಾರೆ, ಇದು 2 ತಿಂಗಳ ಹಿಂದೆ. ಆದರೂ ಕೂಡ ಇವರು 132 ಆಫ್ BNS, 74 ಆಫ್ BNS ಕೇವಲ 3 ವರ್ಷದ ಪನಿಷ್ಮೆಂಟಿಂದ ಕೆಳಗೆ ಇರುವಂಥದ್ದು. ಈ ಪ್ರಕರಣದಲ್ಲಿ ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡಬೇಕು. ವಿತೌಟ್ ನೋಟಿಸು ಇಲ್ಲಿಗಲ್ ಡಿಟೆನ್ಷನ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಅರೆಸ್ಟ್ ಮಾಡಬೇಕಾದ್ರೆ ದೈಹಿಕವಾಗಿ ಹಲ್ಲೆ ಮಾಡಿದ್ದಾರೆ ಅನ್ನೋದನ್ನೆಲ್ಲ ದೂರಲ್ಲಿ ನಾವು ಹೇಳಿದ್ವಿ. ಇದು ಕೂಡ ಅಕ್ರಮವಾಗಿ ಬಂಧನ ಮಾಡಿರುವಂಥದ್ದು, ಕಾನೂನುಬಾಹಿರವಾಗಿ ಬಂಧನ ಮಾಡಿರೋದು ಕೂಡ ಕರ್ತವ್ಯ ಲೋಪ ಮತ್ತು ಅಧಿಕಾರದ ದುರುಪಯೋಗದ ಕಾಯ್ದೆಯಲ್ಲಿ ಬರ್ತದೆ. ಈ ವಿಚಾರದಲ್ಲಿ ಲೋಕಾಯುಕ್ತಕ್ಕೂ ಪ್ರಕರಣ ದಾಖಲಿಸಿವಿ. ಆದರೆ ಯಾವುದಾದ್ರೂ ಇರಲಿ, ಪ್ರಾಮುಖ್ಯತೆ ಸಂವಿಧಾನಗಳು. ದೂರು ನೋಡಿ, ಫಸ್ಟು ನಾವು ಕೊಡ್ತಾ ಇರೋದು ದೂರು ಪೊಲೀಸ್ ದೂರು ಪ್ರಾಧಿಕಾರ ಅಂದರೆ SP ಮೇಲ್ಪಟ್ಟವ್ರಿಗೆ ರಾಜ್ಯ ಪೊಲೀಸ್ ದೂರು ಪ್ರಾಧಿಕಾರಕ್ಕೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. SP ಇಂದ ಕೆಳಮಟ್ಟದ DYSP, ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಇನ್ಸ್ಪೆಕ್ಟರ್ ವಿರುದ್ಧ ಜಿಲ್ಲಾ ಪೊಲೀಸ್ ದೂರು ಪ್ರಾಧಿಕಾರಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮತ್ತು ಜನಪ್ರತಿನಿಧಿಯ ಕೋರ್ಟಲ್ಲಿ ದೂರು ದಾಖಲಿಸಲು ರಾಜ್ಯಪಾಲರಿಗೆ ಪೂರ್ವಾನುಮತಿ ಕೇಳೋದಕ್ಕೆ ಪತ್ರ ಬರೆದಿದ್ದೀವಿ. ಇಷ್ಟು ನಾವು ಕಾನೂನು ಪ್ರಕ್ರಿಯೆ ಒಂದು ಕಡೆ ನಡೀತಾ ಇದೆ, ಒಂದು ನ್ಯಾಯಾಲಯದ ಒಳಗೆ ನ್ಯಾಯಾಲಯದ ಹೊರಗೆ ಎರಡೂ ಕಡೆ ಕೂಡ ನಾವು ನಮ್ಮ ಹೋರಾಟವನ್ನು ಸಾಗಿಸ್ತಾ ಇದ್ದೀವಿ. ನೋಡಿ, ಪರಮೇಶ್ವರ್ ಮೇಲೆ ಏನಕ್ಕೆ ಹಾಕಬೇಕು ಅಂತ ನೋಡಿ, ನಾನು ಅದನ್ನೇ ಹೇಳೋದು, ಸರ್ಕಾರಿ ನೌಕರರು ಮಾಡುವ ಕೆಲಸ ಸಾರ್ವಜನಿಕ ನಿರ್ಬಂಧಿತ ಪ್ರದೇಶ ಅಲ್ಲ, ಅದನ್ನ ವಿಡಿಯೋ ಮಾಡಬಾರ್ದು ಅಂತ ಹೇಳಿದ್ದೆ ತಪ್ಪು. ಇದರಲ್ಲಿ ನಾವು ಹೇಳೋದ ಪ್ರಕಾರ ಬಾಂಬೆ ಹೈಕೋರ್ಟೇ ಕ್ಲಿಯರ್ ಆಗಿ ಹೇಳಿದೆ, ವಿಡಿಯೋ ಚಿತ್ರೀಕರಣ ಮಾಡುವುದು ಕ್ರೈಮ್ ಅಲ್ಲ, ಇದೊಂದು ಕ್ರಿಮಿನಲ್ ಕೃತ್ಯ ಅಲ್ಲ. ಪೊಲೀಸ್ ಠಾಣೆ ಒಳಗಡೆನೂ ಮಾಡ್ಬೋದು. ಯಾಕೆ ಸದುದ್ದೇಶದಿಂದ ಮಾಡುವಂತಹ ವಿಚಾರಗಳಲ್ಲಿ ವಿಡಿಯೋ ಮಾಡೋದು ತಪ್ಪಲ್ಲ ಅಂತ ಅವರನ್ನ ಕೈಗೆ ಬಡಿದು ಫೋನ್ನ ಕೆಡುವಂತಿರೋವಂಥದ್ದು. ಮತ್ತು ಅವ್ರಿಂದ ಅಲ್ಲಿಂದ ತಗೊಂಡು ಹೋಗ್ತಾ ಇದ್ರು, ಇವರು ಮೌನವಾಗಿ ಕುಂತಿರೋದು. ಜನಪ್ರತಿನಿಧಿಯಾಗಿ ಅಲ್ಲಿ ಹೇಳ್ತಾ ಇದ್ರು, ತನ್ನ ಹಕ್ಕನ್ನು ಕೇಳ್ತಾ ಇದ್ರು ಕೂಡ ಮೂಲಭೂತ ಹಕ್ಕನ್ನು ಉಲ್ಲಂಘನೆ ಮಾಡಿರೋದು, ಆರ್ಟಿಕಲ್ 19 ಉಲ್ಲಂಘನೆ ಮಾಡಿರೋವಂಥದ್ದು. ಆ ವಿಚಾರದಲ್ಲಿ ನಾವು ಕೂಡ ಅದನ್ನು ಪ್ರಶ್ನೆ ಮಾಡಿದ್ದೀವಿ ಸರ್.